ಆ್ಯಕ್ಚುಲಿ ನನಗೆ ಲೈಝಾಲ್ ಅವರು ಪೇಯ್ಡ್ ಪಾರ್ಟ್ನರ್ಶಿಪ್ ಕೊಡಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಐಶು. ಇವತ್ತಿನ ವ್ಲಾಗ್ ಮಾರ್ನಿಂಗ್ ಎದ್ದಳೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ವೆರಿ ಫಸ್ಟ್ ಲಾಂಗ್ ವ್ಲಾಗ್. ಮಿನಿ ವ್ಲಾಗ್ಸ್ ಎಲ್ಲ ಮಾಡಿದ್ದೆ, ಬಟ್ ಯಾವತ್ತೂ ಲಾಂಗ್ ವೀಡಿಯೋಸ್ ಹಾಕಿರಲಿಲ್ಲ. ಸೊ ಇವತ್ತು ನಮ್ಮ ಮನೇಲಿ ತಿಂಡಿ ಪುರಿ ಉಪ್ಪಿಟ್ಟು, ಮಂಡಕ್ಕಿ ಒಗ್ಗರಣೆ ಅಂತ ಕೂಡ ಕರೀತಾರೆ. ಅದಾದಮೇಲೆ ನಮ್ಮ ಮನೆ ದೇವರು ವಾರ ಬಂದುಬಿಟ್ಟು ಮಂಗಳವಾರ ಮತ್ತು ಶುಕ್ರವಾರ. ಸೊ ನಮ್ಮ ಮನೆ ವಾರ ಇವತ್ತು. ಸೊ ಫಸ್ಟ್ ನಾನು ಕಿಚನ್ ಕ್ಲೀನ್ ಮಾಡ್ಕೊಬಿಡ್ತೀನಿ, ಯಾಕಂದರೆ ಕಿಚನ್ ಕ್ಲೀನ್ ಆದರೆ ಅರ್ಧ ಕೆಲಸ ಆದಂಗೆ. ಸೊ ನೋಡಿ, ಚಿಟಿಕೆ ಹೊಡೆಯೋದ್ರಲ್ಲಿ ಆಗೋಯ್ತು ಕ್ಲೀನಿಂಗ್. ಬಟ್ ಫ್ಲ್ಯಾಶ್ ಬ್ಯಾಕ್ ಈಸ್ ತಿಕ್ಕು ತಿಕ್ಕು ಉಜ್ಜು ಉಜ್ಜು. ಚಿಟಿಕೆ ಹೊಡೆದಿದ ತಕ್ಷಣ ಆಗೋಗೋ ಥರ ಇದ್ದರೆ ಎಷ್ಟು ಚೆನ್ನಾಗಿರೋದಲ್ವ. ಓಕೆ, ಫಸ್ಟ್ ನಾನು ಡಿಶಸ್ ಎಲ್ಲ ತೊಳ್ಕೊಬಿಟ್ಟು ಆಮೇಲೆ ಶೆಲ್ಫ್ ಮೇಲಿರೋದನ್ನೆಲ್ಲ ಮೇಲ್ಮೇಲೆ ಒರೆಸ್ಕೊಬಿಡ್ತೀನಿ. ಸದ್ಯಕ್ಕೆ ಇವಾಗ ಡಿಶಸ್ನ ತೊಳ್ಕೊತಾ ಇದ್ದೀನಿ. ಪಾಪನು ಟಿ ವಿ ನೋಡ್ತಾ ಇದ್ದ. ಅಷ್ಟರಲ್ಲಿ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಬಿಡ್ಬೇಕು, ಇಲ್ಲ ಅಂದರೆ ಮತ್ತೆ ಅಮ್ಮ ಬಾ ಬಾ ಅಂತಿರ್ತಾನೆ. ಅವನಿಗೂ ಆಟ ಆಡೋಕ್ಕೆ ಅದಕ್ಕೆಲ್ಲ ಬೇಕಲ್ವ, ಒಬ್ಬನೇ ಇರ್ತಾನೆ. ಸೊ ಅವನಿಗೂ ಪಾಪ ಬೇಜಾರು. ಪಾಪ ಟಾಯ್ಸಲ್ಲಿ ಆಟ ಆಡಬೇಕು, ಇಲ್ಲ ಟಿ ವಿ ನೋಡಬೇಕು, ಇಲ್ಲ ಅಂದರೆ ಸುಮ್ಮನೆ ಕೂರಬೇಕು. ಈಗಿನ ಮಕ್ಕಳು ಟಾಡ್ಲರ್ಸ್ ಅದೂ ಸುಮ್ಮನೆ ಕೂರೋ ಪ್ರಸಕ್ತಿನೇ ಇಲ್ಲ. ಸೊ ಅವನಿಗೆ ನಾನೇ ಒಬ್ಬಳು ಬೆಸ್ಟ್ ಫ್ರೆಂಡ್. ಇಲ್ಲ ಹೊರಗಡೆ ಹೋಗಬೇಕು, ಇಲ್ಲ ಟಿ ವಿ ನೋಡಬೇಕು. ಅವನಿಗೂ ಟಿ ವಿ ನೋಡಿ ನೋಡಿ ಬೇಜಾರಾಗಿ ಆಮೇಲೆ ಆಫ್ ಮಾಡಿ ನನ್ನ ಹತ್ರ ಬರ್ತಾನೆ. ಸೊ ಅಷ್ಟರಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಅವನು ಟಿ ವಿ ಆಫ್ ಮಾಡಿ ಬಂದಾದರೆ ನನಗೆ ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಬಿಕಾಸ್ ಎತ್ಕೊ ಅಂತಾನೆ. ಎತ್ಕೊಂಡ್ರೂ ಸ್ವಲ್ಪ ಹೊತ್ತೂ ಇರಲ್ಲ, ಮೇಲೆ ಕೂರಿಸಿದ್ರೂ ಇರಲ್ಲ, ಸುಮ್ಮನೆ ಕೆಳಗಡೆ ಆಟ ಆಡ್ತಾ ಇರ್ತಾನೆ. ಪಾಪ ಅವ್ನು ನೋಡಿದ್ರೆ ನನಗೂ ಬೇಜಾರಾಗುತ್ತೆ. ಸೊ ಟಿ ವಿ ಹಾಕ್ಕೊಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಒಳಗಡೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನನಗೂ ರಿಲ್ಯಾಕ್ಸ್ಡಾಗಿರುತ್ತೆ, ಅವನ ಜೊತೆನೂ ಆಟ ಆಡ್ಬೋದು, ಆಮೇಲೆ ಬೇರೆ ಕೆಲಸನೂ ಆಗುತ್ತೆ ಅಂತ ಇವಾಗ ಚಿಮ್ನಿ, ಗ್ಯಾಸು, ಸ್ಟವ್ವು, ಹಿಂದೆ ಗೋಡೆ ಎಲ್ಲ ಒರೆಸ್ಕೊಬಿಡ್ತೀನಿ. ಇದು ನನಗೆ ಏನಂದರೆ ಕೆಲವೊಬ್ಬರಿಗೆ ಬೇರೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ಒಬ್ಬರು ನೆಲ ಕಸ ಎಲ್ಲ ಆದಮೇಲೆ ಕಿಚನ್ ಒರೆಸ್ಕೊತಾರೆ. ನಂದೇನಂದರೆ ಉಲ್ಟಾ, ನನಗೆ ಫಸ್ಟ್ ಕಿಚನ್ ಕ್ಲೀನ್ ಆಗಿಬಿಟ್ರೆ ಬೇಗ ಬೇಗ ಕೆಲಸಗಳಾಗ್ಬಿಡುತ್ತೆ ಅಂತ ಹೇಳಿ ನಾನು ಫಸ್ಟ್ ಕಿಚನ್ನ ಕ್ಲೀನ್ ಮಾಡಿಕೊಂಡು ನೀಟಾಗಿ, ನನಗೆ ಕಿಚನ್ ನೀಟಾಗಿ ಕಾಣಿಸ್ತಾ ಇದ್ದರೆ ಬೇರೆ ಕೆಲಸ ಎಲ್ಲ ಪಟ್ ಪಟ್ ಅಂತ ಆಗೋಗ್ಬಿಡುತ್ತೆ. ಸೊ ಇವಾಗ ಗ್ಯಾಸು ಅದೆಲ್ಲ ಒರೆಸ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಆನ್ಲೈನಲ್ಲಿ ತುಂಬ ಕ್ಲೀನರ್ಸ್ ಸ್ಪ್ರೇಸ್ ಎಲ್ಲ ಬಂದಿದೆ. ಬಟ್ ನಾನು 2-3 ಸ್ಪ್ರೇಸ್ನ ಯೂಸ್ ಮಾಡಿದೆ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇವಾಗ ಹ್ಯಾಪಿ ಪ್ಲ್ಯಾನೆಟ್ ಅಂತ ಯಾವುದೋ ಒಂದಿದೆ ಅಂತೆ, ಅದನ್ನು ತರಿಸಿದ್ವಿ, ಅದು ಖಾಲಿ ಆಗಿದೆ. ಇವಾಗ ಬೇರೆದು ಯಾವುದೋ ನೋಡಿದ್ದೆ, ಆರ್ಡರ್ ಕೂಡ ಮಾಡಿದ್ದೀನಿ ಅಮೆಝಾನಲ್ಲಿ, ನೋಡಬೇಕು. ಅದನ್ನು ರಿವ್ಯೂ ಮಾಡ್ತೀನಿ ಯಾವತ್ತಾದರೂ. ಅದೇನಾದರೂ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಿದೆ, ಎಣ್ಣೆ ಜಿಡ್ಡೆಲ್ಲ ಹೋಗ್ತಿದೆ ಅಂದರೆ ಆದಷ್ಟು ಬೇಗ ರಿವ್ಯೂ ನಾನು ಕೊಡ್ತೀನಿ. ನಿಮಗೆ ರಿವ್ಯೂ ಬೇಕು ಅಂದರೆ ನನಗೆ ಕೇಳಿ. ಇವಾಗ ನಾನು ಡಸ್ಟಿಂಗ್ ಮಾಡ್ತಾ ಇದ್ದೀನಿ. ಸೋಫಾ ಕವರ್ಸು ಎಲ್ಲ ಕಿತ್ತು ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದಾನೆ. ಸೊ ರೂಮಲ್ಲೆಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದಾನೆ, ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದಾನೆ. ಎಲ್ಲಿ ನೋಡಿದ್ರೂ ನಮ್ಮ ಮನೇಲಿ ಅವನದು ಟಾಯ್ಸು, ಬಾಲ್ಸು, ಬಲೂನ್ಸು ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ತೆಗೆದಿಟ್ಟು ನೀಟಾಗಿ ಸೋಫಾ ಕವರ್ಸ್ ಎಲ್ಲ ಹಾಕಿ ಆಮೇಲೆ ರೂಮಲ್ಲಿರೋ ಬಟ್ಟೆ ಎಲ್ಲ ಮಡ್ಚಿಡಬೇಕು. ನೀವು ನಮ್ಮ ಮನೆಗೆ ಬಂದರೆ ಕಂಪ್ಲೀಟ್ಲಿ ಅವ್ನ ಟಾಯ್ಸು, ಅವನದು ನೀರು ಕುಡ್ದಿರೋ ಬಾಟಲ್ಸು, ಲೋಟಗಳು ಅದೇ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ಕ್ಲೀನ್ ಮಾಡೋಣ ಅಂತ ಹೇಳಿ ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಮಡ್ಚಿ ಆದಮೇಲೆ ಕಸ ಗುಡಿಸ್ತಾ ಇದ್ದೆ. ಅವಾಗ ಅನಿಸ್ತಾ ಇತ್ತು ಈ ಟಾಯ್ಸ್ ಎಲ್ಲ ಎತ್ತಿಡೋಕ್ಕೆ ಎಷ್ಟು ಹಿಂಸೆ ಪಡ್ಕೊಳ್ತೀವಿ. ಬಟ್ ಆಫ್ಟರ್ 2-3 ಇಯರ್ಸ್ ನಾವೇ ಟಾಯ್ಸ್ ಎಲ್ಲ ಮುಂದೆ ಇಟ್ಟು ಆಡಿ ಆಡಿ ಅಂದರೂ ಅವರಿಗೆ ಆಡೋ ಪೇಷನ್ಸ್ ಇರಲ್ಲ. ಯಾಕಂದರೆ ಆಲ್ರೆಡಿ ದೊಡ್ಡವರು ಆಗಿಬಿಟ್ಟಿರ್ತಾರೆ. ಅವರ ಹೋಮ್ ವರ್ಕ್ಸು, ಅವರ ಟೆನ್ಷನ್ಸು, ಓದಬೇಕು, ಅದೆಲ್ಲ ಇರುತ್ತೆ. ನಾನು ನೆಲ ಒರೆಸ್ತಾ ಇರಬೇಕಾದ್ರೆ ನೋಡಿ, ನನಗಿಂತ ಜಾಸ್ತಿ ಲೈಝಾಲ್ ಬಾಟ್ಲೇ ಕಾಣಿಸ್ತಾ ಇದೆ. ಸೊ ಆ್ಯಕ್ಚುಲಿ ನನಗೆ ಲೈಝಾಲ್ ಅವರು ಪೇಯ್ಡ್ ಪಾರ್ಟ್ನರ್ಶಿಪ್ ಕೊಡಬೇಕು. ಸೊ ಇದೆಲ್ಲ ಆದಮೇಲೆ ತಲೆ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡೋ ಕೆಲಸ ಸ್ಟಾರ್ಟ್ ಆಯಿತು. ಅಟ್ ಫಸ್ಟ್ ನಾನು ದೇವ್ರದ್ದು ಸಾಮಾನೆಲ್ಲ ತೊಳ್ಕೊಂಡು, ಅದಾದಮೇಲೆ ಫೋಟೋ ಎಲ್ಲ ಒರೆಸಿ
ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅದನ್ನೆಲ್ಲ ನೀಟಾಗಿ ಜೋಡಿಸಿ ಆಮೇಲೆ ದೇವ್ರ ಮನೆ ಹೊರಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. Thank you so much for watching my video, and please do support as it is my new YouTube channel. Please do subscribe, comment on it. ಏನಾದರೂ ಒಂದು ಕಂಟೆಂಟ್ ನನ್ನ ಕಡೆಯಿಂದ ಬೇಕು ಅಂದರೆ I'll definitely do it, and please like it and share the video to your friends, family, and thank you so much. Thank you, and I'm ending this vlog for now. Bye bye. Thank you guys. Bye.